ಜನರಿಗೆ ಗೊತ್ತಾಗುತ್ತೆ, ಖಂಡಿತ ಕೆಲಸ ಆಗುತ್ತೆ. ಯಾವತ್ತೂ ಕೂಡ ಟಾರ್ಗೆಟ್ ಮಾಡಲಿಕ್ಕೆ ಧರ್ಮಸ್ಥಳನಾಗ್ಲಿ ವೀರೇಂದ್ರ ಹೆಗ್ಗಡೆ ಅವ್ರನ್ನಾಗಲಿ ಯಾರೂ ಕೂಡ ಟಾರ್ಗೆಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪರವಿರೋಧ ಚರ್ಚೆ ನಡೀತಾ ಇದೆ. ನಾವು ಸುಧಾ ಚಾಮುಂಡೇಶ್ವರಿ ಕ್ಷೇತ್ರದ MLA ನೋಡಿ, ನಿಮ್ಗೆ ಧನ್ಯವಾದಗಳು ಎಲ್ರಿಗೂ. ಎಷ್ಟು ಜನ ಹಿರಿಯರು, ಸಾಹಿತಿಗಳು, ದಿಗ್ಗಜರುಗಳು, ಗುರುಗಳು, ಮಠಾಧೀಶ್ವರರು ಎಲ್ಲರೂ ಕೂಡ ಪ್ರತಿ ವರ್ಷ ಒಬ್ಬೊಬ್ಬರಿಂದ ಉದ್ಘಾಟನೆ ಆಗ್ತಾ ಬಂದಿದೆ. ಈ ದಸರಾಕ್ಕೆ ಒಂದು ಹೈ ಪವರ್ ಕಮಿಟಿ ಇದೆ. ಮುಖ್ಯಮಂತ್ರಿಗಳೇ ಅಧ್ಯಕ್ಷರು, ಅಲ್ಲಿ ಉಪಮುಖ್ಯಮಂತ್ರಿಗಳು, ಡಿಸ್ಟ್ರಿಕ್ಟ್ ಮಿನಿಸ್ಟರು, ಶಾಸಕರುಗಳು, ಸಂಬಂಧಪಟ್ಟ ಚಾಮರಾಜನಗರ, ಮಂಡ್ಯ, ಮೈಸೂರು, ನಾವೆಲ್ಲರೂ ಕೂಡ ಶಾಸಕರುಗಳು, MP ಗಳು, MLCಗಳು ಎಲ್ಲರೂ ಕೂಡ ಸಭೆ ಸೇರ್ತೀವಿ. ಆ ಸಭೆಯಲ್ಲಿ ತೀರ್ಮಾನ ಮಾಡಿ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳು ನೀವು ಯಾರನ್ನ ಉದ್ಘಾಟನೆಗೆ ಕರ್ಕೊಂಬರ್ತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥ ಅಧಿಕಾರ ನಿಮ್ಗೆ ಕೊಟ್ಟಿದೆ, ಅದನ್ನು ನೀವು ಮಾಡಬೇಕು ಅಂತೇಳಿ ಅವ್ರಿಗೆ ವಹಿಸ್ಬಿಟ್ಟಿದ್ದೀವಿ. ಅದರಿಂದ ಮುಖ್ಯಮಂತ್ರಿಗಳು ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಈಗ ನೀವು ಮತ್ತೆ ಅವರು ನೀವು ಅಂದ್ರೆ ತಪ್ಪಿಲ್ಕೊಬೇಡಿ ಯಾರು. ಯಾಕಂದ್ರೆ ನೀವೆಲ್ಲರೂ ಕೂಡ ಸ್ವಲ್ಪ ನಾವು ಸುಮ್ಮನೆ ಎಲ್ಲೋ ಜನಗಳು ಬರ್ತಾರೆ ಹಿಂಗೆ ಹೋಯ್ತಿರ್ತೀವಿ, ಅಲ್ಲಿ ಇಲ್ಲಿ ಎಲ್ಲಿ ಸಿಕ್ತಲ್ಲಿ ಬಿದ್ದೋಯ್ತೀವಿ. ನಮ್ದು ಏನು ಮಾಡೋಕ್ಕಾಗಲ್ಲ, ಟೆನ್ಷನ್ಲೇ ಇರ್ತೀವಿ. ನೀವು ಅಧ್ಯಯನ ಮಾಡ್ತೀರಿ, ಕೆಲವರು ಭಾರಿ ಅಧ್ಯಯನ ಮಾಡಿರ್ತಾರೆ, ಕೆಲವರು ಯಾರು ಒಬ್ಬೊಬ್ರು ಧಾರ್ಮಿಕವಾಗಿರ್ತಾರೆ, ಇನ್ನೊಬ್ರು ದೇವ್ರು ನಂಬ್ತಾರೆ, ಇನ್ನೊಬ್ರು ದೇವ್ರು ಮಾಡ್ತಾರೆ. ನಾನು ಇದು ಯಾವುದೂ ಕೂಡ ನೋಡಿಲ್ಲ. ನಂದೇನಿದ್ರು ನಿಮ್ಗೆ ಗೊತ್ತಲ್ಲ, ಚಾಮುಂಡೇಶ್ವರಿ ಕ್ಷೇತ್ರ ಆಯ್ತು, ನಾನಾಯ್ತು, ನೀರಾಯ್ತು, ಅದೇನೋ UGD ಅಂತೆ, ಪಾರ್ಕ್ ಅಂತೆ, ಇದ್ರಲ್ಲೇ ಮುಳುಗೋಗ್ಬಿಟ್ಟಿದ್ದೀನಿ. ಈಗಾಗಲೇ ಒಬ್ರು ಉದ್ಘಾಟನೆ ಮಾಡೋರಲ್ಲ, ನಮ್ಮ ನಿಸಾರ್ ಅಹಮದ್ ಉದ್ಘಾಟನೆ ಮಾಡೋರು. ಅಲ್ಲ, ಈಗ ಅವರು ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಇಲ್ಲದೆ ಇದ್ರೆ ಅವ್ರು ಬರೋದೇ ಇಲ್ಲ.